ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜನವರಿ 12ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ರ್ಯಾಲಿ ಇವತ್ತು ನೋಡೋದಕ್ಕೆ ಸಿಕ್ತು. ನಿಫ್ಟಿನಲ್ಲಿ ಆಲ್ಮೋಸ್ಟ್ 250 ಪಾಯಿಂಟ್ಗಳ ಗೇನ್ ನೋಡೋದಕ್ಕೆ ಸಿಕ್ಕಿದೆ. 21,894ರ ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ಇನ್ನೊಂದು ರೆಕಾರ್ಡ್ ಹೈ ನಮಗೆ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ತು. ಇದೇ ರೀತಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಮಾರ್ಕೆಟ್ನಲ್ಲಿ ಕಂಟಿನ್ಯೂ ಆದರೆ ನಿಫ್ಟಿ 22,000ದ ಲೆವೆಲ್ ಅನ್ನು ಕೂಡ ಟಚ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಸೆನ್ಸೆಕ್ಸ್ನಲ್ಲಿ ಕೂಡ 850 ಪಾಯಿಂಟ್ಗಳಷ್ಟು ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ನಿಫ್ಟಿ ಬ್ಯಾಂಕ್ ಕೂಡ 270 ಪಾಯಿಂಟ್ಗಳ ಗೇನ್ನೊಂದಿಗೆ ಕ್ಲೋಸ್ ಆಗಿದೆ. ನಿಫ್ಟಿ ಐಟಿ ಇಂಡೆಕ್ಸ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಐಟಿ ಇಂಡೆಕ್ಸ್ ಒಂದೇ ದಿನ 5% ಗೇನ್ ಆಗಿದೆ. ಇದಕ್ಕೆ ರೀಸನ್ ಇನ್ಫೋಸಿಸ್, TCS, ಟೆಕ್ ಮಹೀಂದ್ರಾ ಆಗಿರುತ್ತೆ. ಇನ್ಫೋಸಿಸ್ ನಿನ್ನೆ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಇಯರ್ ಆನ್ ಇಯರ್ ಇವರ ಪ್ರಾಫಿಟ್ಸ್ 7% ಫಾಲ್ ಆಗಿತ್ತು. ಹಾಗೆ ಎಸ್ಟಿಮೇಷನ್ಸ್ ಏನಿತ್ತು ಆ ಪ್ರಕಾರ ನಮಗೆ ರಿಸಲ್ಟ್ ಬರೋದು ಕಾಣಿಸಿರಲಿಲ್ಲ. ಇನ್ಫೋಸಿಸ್ನಲ್ಲಿ ಕರೆಕ್ಷನ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ರಿಸಲ್ಟ್ ಬಂದಿದ ತಕ್ಷಣ ಇನ್ಫೋಸಿಸ್ನ ADRನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಅದಕ್ಕೆ ರೀಸನ್ ಇನ್ಫೋಸಿಸ್ ಸೆಮಿಕಂಡಕ್ಟರ್ ಬಿಸ್ನೆಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಹಾಗೆ ಒಳ್ಳೆ ಒಂದು ವ್ಯಾಲ್ಯೂಯೇಷನ್ ಅಲ್ಲಿ ಆ ಒಂದು ಅಕ್ವಿಸಿಷನ್ ಆಗಿದೆ. ಇದು ಇನ್ಫೋಸಿಸ್ಗೆ ಪಾಸಿಟಿವ್ ಆಗಿದೆ. ಹಾಗೇನೆ ವೀಕ್ ಗೈಡೆನ್ಸ್ ಇದ್ರೂ ಕೂಡ ಮುಂದಿನ ದಿನಗಳಲ್ಲಿ ಪ್ರಾಫಿಟಬಿಲಿಟಿ ಇನ್ನಷ್ಟು ಇನ್ಕ್ರೀಸ್ ಆಗ್ಬೋದು ಅಂತ ಬಹಳಷ್ಟು ಬ್ರೋಕರೇಜ್ಗಳು ಟಾರ್ಗೆಟ್ ಅನ್ನು ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ಮೇಜರ್ ಆಗಿ ನುವಾಮಾ ಆಮ್ಕೆ ಗ್ಲೋಬಲ್ನ ಕಡೆಯಿಂದ 1850ರ ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೇನೆ ಮೋತಿಲಾಲ್ ಓಸ್ವಾಲ್ ಕೂಡ ಟಾರ್ಗೆಟ್ ಪ್ರೈಸ್ ಅನ್ನ ಇನ್ಕ್ರೀಸ್ ಮಾಡಿ 1750ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ನೋಮುರಾ ಕಡೆಯಿಂದ 1500ರ ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಕ್ಕಿದೆ. ಯಾವುದೇ ರೀತಿಯ ಚೇಂಜಸ್ ನೋಮುರಾ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿಲ್ಲ. ಬಟ್ ಸ್ಟಿಲ್ ಒಂದು ವೀಕ್ ರಿಸಲ್ಟ್ನ ನಂತರ ಕೂಡ ಇನ್ಫೋಸಿಸ್ನ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಕರೆಕ್ಷನ್ ಆಗಿತ್ತು. ಬಟ್ ಮಾರ್ಕೆಟ್ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಜಸ್ಟ್ ರಿಸಲ್ಟ್ ಬೇಸಿಸ್ ಮೇಲೆ ಅಬ್ಸರ್ವ್ ಮಾಡಿದಾಗ ಅಷ್ಟೊಳ್ಳೆ ರಿಸಲ್ಟ್ ಆಗಿರಲಿಲ್ಲ. ಎಸ್ಪೆಷಲಿ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಇನ್ಫೋಸಿಸ್ನ ಪ್ರಾಫಿಟ್ಸ್ ತುಂಬಾನೇ ಫಾಲ್ ಆಗಿತ್ತು. ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ಕೂಡ ಇತ್ತು. ಬಟ್ 7% ಫಾಲ್ ಆಗುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಬಟ್ ಸ್ಟಿಲ್ ಬಿಸ್ನೆಸ್ ಅಕ್ವಿಸಿಷನ್ಸ್ ಸ್ಟ್ರಾಂಗ್ ಆಗಿತ್ತು. ಒಳ್ಳೆ ಒಂದು ಡೀಲ್ ವಿನ್ಸ್ ಕೂಡ ರೆಕಾರ್ಡ್ ಆಗಿದೆ. ಸೊ ರೀಸೆಂಟ್ ಆಗಿ ಒಂದು AI ಬಿಸ್ನೆಸ್ ಡೀಲ್ ಅನ್ನ ಇನ್ಫೋಸಿಸ್ ಕಳ್ಕೊಂಡಿದ್ರು. ಆದ್ರೂ ಕೂಡ ಒಳ್ಳೆ ಒಂದು ಡೀಲ್ ವಿನ್ಸ್ ಇನ್ಫೋಸಿಸ್ ನ ಕಡೆಯಿಂದ ಡಿಕ್ಲೇರ್ ಆಗಿದೆ. TCS ಎಕ್ಸ್ಪೆಕ್ಟೇಷನ್ ನ ಪ್ರಕಾರನೇ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಸೊ TCS ಕೂಡ ಇವತ್ತು 4% ಜಂಪ್ ಆಗಿದೆ. TCS ನಲ್ಲಿ ಕೂಡ ಬಹಳಷ್ಟು ಬ್ರೋಕರೇಜ್ಗಳು 4200ರಿಂದ 4400ರ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ONGC ಅಲ್ಲಿ ಕೂಡ 5% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಟೆಕ್ ಮಹೀಂದ್ರಾ ಮತ್ತೆ LTI ಮೈಂಟ್ರಿ ಕೂಡ 4.5%ಗೂ ಹೆಚ್ಚಿನ ಅಪ್ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಐಟಿ ಸೆಕ್ಟರ್ ಓವರ್ ಆಲ್ ಪಾಸಿಟಿವ್ ಇದ್ದಿದ್ರಿಂದ ಎಲ್ಲ ಐಟಿ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಗ್ತಿರೋದು ಕಾಣಿಸ್ತದೆ. ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ ಸಿಪ್ಲಾ ನೋಡೋದಕ್ಕೆ ಸಿಕ್ಕಿದೆ. 1.5% ಕರೆಕ್ಷನ್ ಸಿಪ್ಲಾದಲ್ಲಿ ನೋಡೋದಕ್ಕೆ ಸಿಕ್ತು. ಅಪೋಲೋ ಹಾಸ್ಪಿಟಲ್ ಕೂಡ 1.5% ಕರೆಕ್ಟ್ ಆಗಿದೆ. ಅಲ್ಟ್ರಾಟೆಕ್ ಸಿಮೆಂಟ್, ಬಜಾಜ್ ಫಿನ್ಸರ್ವ್ ನಲ್ಲಿ ಕೂಡ 1% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಪವರ್ ಗ್ರಿಡ್ ಕೂಡ ಇವತ್ತು 1% ಕರೆಕ್ಟ್ ಆಗಿದೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ನೆಟ್ ಬೈಯರ್ಸ್ ಆಗಿ ಕಂಟಿನ್ಯೂ ಆಗ್ತಿದ್ದಾರೆ. 2,911 ಕೋಟಿ ಅಮೌಂಟ್ ನ ನೆಟ್ ಬೈಯಿಂಗ್ DIIs ಕಡೆಯಿಂದ ಬಂದಿದೆ. FIIs ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. 340 ಕೋಟಿ ಅಮೌಂಟ್ ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬರ್ತಿದೆ. ಪಾಲಿಕ್ಯಾಬ್ ನಲ್ಲಿ ಒಂದು ಸ್ಟ್ರಾಂಗ್ ಬೌನ್ಸ್ ಬ್ಯಾಕ್ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ ದಿನ ಪಾಲಿಕ್ಯಾಬ್ 21% ಕರೆಕ್ಟ್ ಆಗಿತ್ತು. ಇವತ್ತು 3% ರಿಕವರ್ ಆಗಿದೆ. ಇದಕ್ಕೆ ರೀಸನ್ ಮ್ಯಾನೇಜ್ಮೆಂಟ್ ಕ್ಲಾರಿಫಿಕೇಶನ್ಸ್ ಗಳನ್ನ ಕೊಟ್ಟಿದ್ದಾರೆ. 1,000 ಕೋಟಿಯಷ್ಟು ಅನ್ಅಕೌಂಟೆಡ್ ಕ್ಯಾಶ್ ಸೇಲ್ಸ್ ಅನ್ನು ಏನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಡಿಟೆಕ್ಟ್ ಮಾಡಿದ್ರು ಅದರ ರಿಲೇಟೆಡ್ ಯಾವುದೇ ರೀತಿಯ IT ಡಿಮ್ಯಾಂಡ್ ನೋಟಿಸ್ ಇನ್ನೂ ಕೂಡ ಪಾಲಿಕ್ಯಾಬ್ಗೆ ಸಿಕ್ಕಿಲ್ಲ ಅಂತ ಮ್ಯಾನೇಜ್ಮೆಂಟ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. IT ಡಿಪಾರ್ಟ್ಮೆಂಟ್ಗೆ ನಾವು ಕೋಆಪರೇಟ್ ಮಾಡ್ತೀವಿ. ಸೊ ಈ ಒಂದು ಇಶ್ಯೂ ಏನು ರೈಸ್ ಆಗಿದೆ ಗವರ್ನೆನ್ಸ್ ನ ಬಗ್ಗೆ ಅದರ ಬಗ್ಗೆ ನಾವು ಕಂಪ್ಲೀಟ್ ಕ್ಲಾರಿಫಿಕೇಶನ್ ಅನ್ನ IT ಡಿಪಾರ್ಟ್ಮೆಂಟ್ಗೆ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈ ಒಂದು ಕ್ಲಾರಿಫಿಕೇಶನ್ ಬಂದಿದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಸ್ವಲ್ಪ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಸ್ಟಿಲ್ IT ರೈಡ್ ನ ನ್ಯೂಸ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ 30%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಜಸ್ಟ್ ಸ್ಟಾಕ್ ಈಗ 2.5% ಗೇನ್ ಆಗಿದೆ. ಸೊ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡೋದಕ್ಕೆ ಬಹಳಷ್ಟು ಜನ ಇಂಟ್ರೆಸ್ಟೆಡ್ ಕೂಡ ಆಗಿದ್ರೆ ಸ್ವಲ್ಪ ರಿಸ್ಕ್ ಇರುತ್ತೆ. ಇಲ್ಲಿ ಮ್ಯಾನೇಜ್ಮೆಂಟ್ ಯಾವ ರೀತಿಯ ಒಂದು ಕ್ಲಾರಿಫಿಕೇಶನ್ಸ್ ಗಳನ್ನ ಕೊಡ್ತಾರೆ, ಹಾಗೆ ಈ 1,000 ಕೋಟಿ ಅನ್ಅಕೌಂಟೆಡ್ ಕ್ಯಾಶ್ಗೆ ಯಾವ ರೀತಿಯ ರೆಕಾರ್ಡ್ಸ್ ಗಳನ್ನ ಅವರು ಸಬ್ಮಿಟ್ ಮಾಡ್ತಾರೆ ಅದೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗಲೂ ಕೂಡ ಬಹಳಷ್ಟು ಬ್ರೋಕರೇಜ್ಗಳು ಸ್ಟಾಕ್ ನಲ್ಲಿ ಒಳ್ಳೆ ಒಂದು ಟಾರ್ಗೆಟ್ಸ್ ಗಳನ್ನ ಕೊಡ್ತಿದ್ದಾರೆ. ಎಸ್ಪೆಷಲಿ ಜೆಫ್ರೀಸ್ ಈಗಲೂ ಕೂಡ 7,000 ಟಾರ್ಗೆಟ್ ಪ್ರೈಸ್ ಅನ್ನ ಪಾಲಿಕ್ಯಾಬ್ಗೆ ಕೊಡ್ತಿದ್ದಾರೆ. ಬ್ರೋಕರೇಜ್ಗಳ ವ್ಯೂ ಬೇರೆ ರೀತಿಯಲ್ಲೇ ಇರುತ್ತೆ. ಯಾಕೆಂದ್ರೆ ಬ್ರೋಕರೇಜ್ಗಳು ಕೂಡ ಆ ಪರ್ಟಿಕ್ಯುಲರ್ ಸ್ಟಾಕ್ ನಲ್ಲಿ ಹೋಲ್ಡಿಂಗ್ ಅನ್ನ ಹೊಂದಿರ್ತಾರೆ. ಬಹಳಷ್ಟು ಮ್ಯೂಚುವಲ್ ಫಂಡ್ಗಳು ಕೂಡ ಪಾಲಿಕ್ಯಾಬ್ ನಲ್ಲಿ ಬಹಳ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ ಮ್ಯಾನೇಜ್ಮೆಂಟ್ ನ ಕಡೆಯಿಂದ ಕ್ಲಾರಿಟಿ ಬರಬೇಕಾಗುತ್ತೆ. ಅಥವಾ ಟ್ಯಾಕ್ಸ್ ಡಿಮ್ಯಾಂಡ್ ನೋಟಿಸ್ ಪಾಲಿಕ್ಯಾಬ್ಗೆ ಬಂದು ಅದಕ್ಕೆ ಅವರು ಯಾವ ರೀತಿಯ ಆಕ್ಷನ್ಸ್ ಗಳನ್ನ ತಗೋತಾರೆ ಅದರ ಬಗ್ಗೆ ಅವರು
ಕ್ಲಾರಿಫಿಕೇಶನ್ ಅನ್ನ ಕೊಡಬೇಕಾಗುತ್ತೆ. ಇಲ್ಲಾಂದ್ರೆ ಗವರ್ನೆನ್ಸ್ ರಿಲೇಟೆಡ್ ಇಶ್ಯೂ ಆಗಿರೋದ್ರಿಂದ ಸ್ವಲ್ಪ ಕನ್ಸರ್ನ್ಸ್ ಇದ್ದೇ ಇರುತ್ತೆ. ಸೊ ನೀವು ಪಾಲಿಕ್ಯಾಬ್ನಲ್ಲಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತ ಇದ್ರೆ ಸ್ವಲ್ಪ ಶೇರ್ಗಳನ್ನ ಅಕ್ಯುಮುಲೇಟ್ ಮಾಡ್ಕೊಳ್ತಾ ಹೋಗ್ಬೋದಾಗುತ್ತೆ. ಸೊ ಒಳ್ಳೆ ಒಂದು ರೆವೆನ್ಯೂಸ್, ಸೇಲ್ಸ್ ಗ್ರೋತ್, ಪ್ರಾಫಿಟ್ಸ್ ಎಲ್ಲವನ್ನು ಕೂಡ ಪಾಲಿಕ್ಯಾಬ್ ಡಿಕ್ಲೇರ್ ಮಾಡ್ತಾ ಹೋಗ್ತದೆ. ಬಟ್ ಈ ಒಂದು ನ್ಯೂಸ್ನಿಂದ ಸೇಲ್ಸ್ನ ಮೇಲೆ ಯಾವ ರೀತಿಯ ಇಂಪ್ಯಾಕ್ಟ್ ಬರುತ್ತೆ ಅದು ನಮಗೆ ಮುಂದಿನ ಕ್ವಾರ್ಟರ್ಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ. ಆದ್ರಿಂದ ಸ್ವಲ್ಪ ಶೇರ್ಸ್ಗಳನ್ನ ಮಾತ್ರ ಈ ಒಂದು ಲೆವೆಲ್ನಲ್ಲಿ ಬೈ ಮಾಡಿ ಹೋಲ್ಡ್ ಮಾಡ್ಕೋಬೋದಾಗುತ್ತೆ. ಹಾಗೇನೆ ಹೈಯರ್ ಲೆವೆಲಲ್ಲಿ ಬೈಯಿಂಗ್ ಅನ್ನ ಮಾಡಿದ್ರೆ ಅಂದ್ರೆ ಸ್ವಲ್ಪ ವೆಯ್ಟ್ ಮಾಡ್ಬೋದಾಗುತ್ತೆ. ಯಾವ ರೀತಿಯಲ್ಲಿ ಒಂದು ಪ್ರೈಸ್ ಮೊಮೆಂಟಮ್ ಇರುತ್ತೆ ಅದರ ಬೇಸಿಸ್ ಮೇಲೆ ಡಿಸಿಷನ್ಸ್ ಅನ್ನ ತಗೋಬಹುದು. ಸೊ 3500 ಲೆವೆಲಲ್ಲಿ ಸಿಕ್ಕಿದ್ರೆ ಒಳ್ಳೆ ಒಂದು ಲೆವೆಲ್ ಆಗುತ್ತೆ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಕ್ಕೆ. ಹಾಗೆ ಜ್ಯೋತಿ CNC ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಜಂಪ್ ಆಗಿದೆ. ಸೊ ನಿನ್ನೆ ದಿನ 48 ಲೆವೆಲಲ್ಲಿ ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು, ಇವತ್ತು 60 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಎಲ್ಲ ಕ್ಯಾಟಗರಿಗಳಲ್ಲಿ ಕೂಡ ಬಂದಿತ್ತು, ಆದ್ರಿಂದ ಸ್ವಲ್ಪ ಪ್ರೀಮಿಯಂ ಜಂಪ್ ಆಗಿದೆ. ಹಾಗೆ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಇತ್ತು, ಆದ್ರಿಂದ ಕೂಡ ಪ್ರೀಮಿಯಂಗೆ ಸಪೋರ್ಟ್ ಸಿಕ್ಕಿದೆ. ನಜಾರಾ ಟೆಕ್ನಾಲಜೀಸ್ ಇವತ್ತು 5% ಜಂಪ್ ಆಯಿತು. ಒಂದು ಸ್ಟ್ರಾಂಗ್ ಬಿಸ್ನೆಸ್ ಔಟ್ಲುಕ್ ಮ್ಯಾನೇಜ್ಮೆಂಟ್ನ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಮುಂದಿನ ಕ್ವಾರ್ಟರ್ಗಳಲ್ಲಿ ಕೂಡ ಒಳ್ಳೆ ಒಂದು ರಿಸಲ್ಟ್ನ ಎಕ್ಸ್ಪೆಕ್ಟೇಷನ್ ನಜಾರಾ ಕಡೆಯಿಂದ ಇರುತ್ತೆ. ಆದ್ರಿಂದ ಬಹಳಷ್ಟು ಬೈಯಿಂಗ್ ಈ ಒಂದು ಸ್ಟಾಕ್ನಲ್ಲಿ ಎಮರ್ಜ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ IRFCಯ ಸ್ಟ್ರಾಂಗ್ ಮೊಮೆಂಟಮ್ ಕೂಡ ಇವತ್ತು ಕಂಟಿನ್ಯೂ ಆಗಿದೆ. 6% ಗೇನ್ IRFCಯಲ್ಲಿ ನೋಡೋದಕ್ಕೆ ಸಿಕ್ತು. ಈ ಕಂಪನಿ ಕೂಡ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಇನ್ವೆಸ್ಟರ್ಸ್ಗಳಿಗೆ ಜನರೇಟ್ ಮಾಡಿ ಕೊಟ್ಟಿದೆ. ಮತ್ತೆ ಒಂದು ಬಜೆಟ್ ಬರ್ತಾ ಇದೆ, ಬಟ್ ಈ ಬಾರಿ ಒಂದು ಇಂಟರ್ಮೀಡಿಯೇಟ್ ಬಜೆಟ್ ಆಗಿರುತ್ತೆ. ಬಟ್ ಆ ಒಂದು ಬಜೆಟ್ನಲ್ಲಿ ಕೂಡ ರೈಲ್ವೇಸ್ಗೆ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಬರುವಂತ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ರೈಲ್ವೇಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂದಾಗ ಅದಕ್ಕೆ ಫಿನಾನ್ಸ್ ಮಾಡುವಂತ ಕಂಪನಿ IRFC ಆಗಿರುತ್ತೆ. ಆ ಒಂದು ನ್ಯೂಸ್ನಿಂದ ಕೂಡ ಸ್ಟಾಕ್ ಪ್ರೈಸ್ ನಲ್ಲಿ ಜಂಪ್ ನೋಡೋದಕ್ಕೆ ಸಿಗ್ತದೆ. ಬಟ್ ಈ ಒಂದು ಕಂಪನಿಯಲ್ಲಿ ಕೂಡ ಅಷ್ಟೇ ಮುಂದಿನ ದಿನಗಳಲ್ಲಿ ಪ್ರಾಫಿಟ್ಸ್ ಯಾವ ರೀತಿಯಲ್ಲಿ ಬರುತ್ತೆ ಅದನ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಕಂಪನಿ 25-26 ಲೆವೆಲ್ ತಮ್ಮ IPO ಪ್ರೈಸ್ ಅನ್ನ ತಂದಿದ್ರು. ಆ ಒಂದು ಲೆವೆಲ್ನಿಂದ ಪ್ರಾಫಿಟ್ ಈಗ ಆಲ್ಮೋಸ್ಟ್ 40-50% ಇನ್ಕ್ರೀಸ್ ಆಗಿದೆ. ಬಟ್ ಸ್ಟಾಕ್ ಪ್ರೈಸ್ ಆಲ್ಮೋಸ್ಟ್ 5 ಟೈಮ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ವ್ಯಾಲ್ಯೂಯೇಷನ್ ತುಂಬಾನೇ ಕಡಿಮೆ ಇತ್ತು, ಈಗಲೂ ಕೂಡ PE ನಮಗೆ ಜಸ್ಟಿಫೈ ಆಗುತ್ತೆ. ಬಟ್ ಸ್ಟಿಲ್ ಸ್ಟಾಕ್ ಪ್ರೈಸ್ ನಲ್ಲಿ ತುಂಬಾನೇ ಗೇನ್ ಆಗಿರೋದ್ರಿಂದ ಯಾವುದೇ ಒಂದು ಲೆವೆಲ್ನಲ್ಲಿ ಕರೆಕ್ಷನ್ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇರುತ್ತೆ. HDFC ಲೈಫ್ ತಮ್ಮ Q3 ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದರೆ ಇವರ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 16% ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಇವರ ಮೇಜರ್ ಇನ್ಕಮ್ ಏನಿದೆ ಇವರು ಇನ್ಶೂರರ್ಸ್ ಗಳಿಂದ ಪಡ್ಕೊಳ್ಳುವಂತ ಪ್ರೀಮಿಯಂ ಆಗಿರುತ್ತೆ. ಆ ನೆಟ್ ಪ್ರೀಮಿಯಂ ಇಯರ್ ಆನ್ ಇಯರ್ 6% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಬಟ್ ಇವರ ವ್ಯಾಲ್ಯೂ ಆಫ್ ನ್ಯೂ ಬಿಸ್ನೆಸ್ ಮಾರ್ಜಿನ್ ಏನಿದೆ ಅದು 2% ಫಾಲ್ ಆಗಿದೆ. ಬಟ್ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 851 ಕೋಟಿಯಷ್ಟು ನ್ಯೂ ಬಿಸ್ನೆಸ್ ವ್ಯಾಲ್ಯೂ ಮಾರ್ಜಿನ್ ಬರ್ಬೋದು ಅಂತ, ಅದು 856 ಕೋಟಿ ಬಂದಿದೆ. ಸೊ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲೇ ಆ ಒಂದು ಮಾರ್ಜಿನ್ಸ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತದೆ. ಹಾಗೆ ಇನ್ಶೂರೆನ್ಸ್ ಕಂಪನೀಸ್ ಕೂಡ 2024 ಬಜೆಟ್ ನಲ್ಲಿ ತುಂಬಾನೇ ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಕೊಂಡಿದ್ದಾರೆ. ಸೊ 2023 ಬಜೆಟ್ ನಲ್ಲಿ ಕೂಡ ಬಹಳಷ್ಟು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ಆಗ ಬಜೆಟ್ ನಲ್ಲಿ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಇನ್ಶೂರೆನ್ಸ್ ಸ್ಟಾಕ್ಗಳಲ್ಲಿ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಇನ್ಶೂರೆನ್ಸ್ ಕಂಪನಿಗಳು ಯಾರೆಲ್ಲ ಇನ್ಶೂರೆನ್ಸ್ ಅನ್ನ ಇನ್ನೂ ಕೂಡ ಪಡ್ಕೊಳ್ತಿಲ್ಲ ಎಲ್ರಿಗೂ ಕೂಡ ಇನ್ಶೂರೆನ್ಸ್ ಸಿಗೋ ರೀತಿಯಲ್ಲಿ ಆಗಬೇಕು. ಸೊ ಆ ರೀತಿಯಲ್ಲಿ ಗೌರ್ಮೆಂಟ್ ಏನಾದರೂ ಮೆಜರ್ಸ್ ಅನ್ನ ತರಬೇಕು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಟಿದ್ದಾರೆ. ನೋಡ್ಬೇಕಾಗುತ್ತೆ ಬಜೆಟ್ ನಲ್ಲಿ ಇನ್ಶೂರೆನ್ಸ್ ಸೆಕ್ಟರ್ಗೆ ಎಷ್ಟು ಬಜೆಟ್ ಅಲೋಕೇಶನ್ಸ್ ಆಗುತ್ತೆ ಅಂತ. ಸೊ HDFC ಲೈಫ್ ರಿಸಲ್ಟ್ನ ನಂತರ ಸಡನ್ ಆಗಿ ಜಂಪ್ ಆಗಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಪ್ರಾಫಿಟ್ ಬುಕಿಂಗ್ ಕೂಡ ಬಂದಿದೆ. 0.9% ಡೌನ್ ಸೈಡ್ನೊಂದಿಗೆ HDFC ಲೈಫ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓವರ್ ಆಲ್ ಒಳ್ಳೆ ಒಂದು ರಿಸಲ್ಟ್ HDFC ಲೈಫ್ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. HCL ಟೆಕ್ ಕೂಡ ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದರೆ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಇಯರ್ ಆನ್ ಇಯರ್ ಇವರ ಪ್ರಾಫಿಟ್ಸ್ 6% ಇನ್ಕ್ರೀಸ್ ಆಗಿದೆ. ಹಾಗೆ ಕಂಪನಿಯ ರೆವೆನ್ಯೂ ಅನ್ನು ಅಬ್ಸರ್ವ್ ಮಾಡಿದಾಗ ರೆವೆನ್ಯೂ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. 4351 ಕೋಟಿ ಪ್ರಾಫಿಟ್ಸ್ ಅನ್ನ HCL ಟೆಕ್ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಇವರ ಎಕ್ಸ್ಪೆನ್ಸಸ್ ಕೂಡ ಈ ಒಂದು ಕ್ವಾರ್ಟರ್ ನಲ್ಲಿ ಇನ್ಕ್ರೀಸ್ ಆಗಿದೆ. ಹಾಗೆ ಸೆಪ್ಟೆಂಬರ್ 2023 Q2 ನಲ್ಲಿ 3833 ಕೋಟಿ ಪ್ರಾಫಿಟ್ಸ್ ಡಿಕ್ಲೇರ್ ಮಾಡಿದ್ರು. ಹಾಗೆಯೇ 2022 ಡಿಸೆಂಬರ್ ಅಂದ್ರೆ ಕಳೆದ ವರ್ಷ ಡಿಸೆಂಬರ್ ನಲ್ಲಿ 4096 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಸೊ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಕಂಪನಿ 12 ರೂಪಾಯಿಯ ಡಿವಿಡೆಂಡ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಹಾಗೆ ಈ ಒಂದು ಡಿವಿಡೆಂಡ್ಗೆ ರೆಕಾರ್ಡ್ ಡೇಟ್ ಜನವರಿ 20 ಆಗಿರುತ್ತೆ. ನೀವು ಜನವರಿ 20ರವರೆಗೂ ಶೇರ್ಸ್ ಗಳನ್ನ ಹೋಲ್ಡ್ ಮಾಡ್ಕೊಂಡ್ರೆ ಜನವರಿ 31ಕ್ಕೆ ನಿಮಗೆ ಡಿವಿಡೆಂಡ್ ಬ್ಯಾಂಕ್ ಅಕೌಂಟ್ ನಲ್ಲಿ ಕ್ರೆಡಿಟ್ ಆಗುತ್ತೆ. ಹಾಗೆ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ ಫೋರ್ಕಾಸ್ಟ್ ಅನ್ನು ಕೂಡ HCL ಮಾಡಿದರೆ. TCS ಮತ್ತೆ ಇನ್ಫೋಸಿಸ್ಗೆ ಕಂಪೇರ್ ಮಾಡಿದಾಗ ಇವರ ರೆವೆನ್ಯೂ ಗ್ರೋತ್ ಫೋರ್ಕಾಸ್ಟ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. 5-5.5% ರೆವೆನ್ಯೂ ಗ್ರೋತ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಂತ ಅವರು ಹೇಳಿದ್ದಾರೆ. ಹಾಗೆ ಒಂದು ಸ್ಟ್ರಾಂಗ್ ಡೀಲ್ ವಿನ್ಸ್ ಕೂಡ ನೋಡೋದಕ್ಕೆ ಸಿಗ್ತದೆ. 18 ಲಾರ್ಜ್ ಡೀಲ್ಸ್ ಅನ್ನ HCL ಈ ಒಂದು ಕ್ವಾರ್ಟರ್ ನಲ್ಲಿ ವಿನ್ ಮಾಡಿದ್ದಾರೆ. ಹಾಗೆ ಇವರ ಹೆಡ್ ಕೌಂಟ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. TCS ಮತ್ತೆ ಇನ್ಫೋಸಿಸ್ ನ ಕೇಸ್ ನಲ್ಲಿ ಹೆಡ್ ಕೌಂಟ್ ಕಡಿಮೆ ಆಗಿತ್ತು, ಬಟ್ HCL ನ ಅಟ್ರಿಷನ್ ರೇಟ್ಸ್ ಕಡಿಮೆ ಆಗ್ತಿದೆ. ಸೊ ಓವರ್ ಆಲ್ ಒಂದು ಸ್ಟ್ರಾಂಗ್ ರಿಸಲ್ಟ್ HCL ನ ಕಡೆಯಿಂದ ಬಂದಿದೆ. ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ತು. ಈ ಒಂದು ರಿಸಲ್ಟ್ ಏನಿದೆ ಮಾರ್ಕೆಟ್ ಅವರ್ಸ್ ನ ನಂತರ ಬಂದಿರುವಂತ ರಿಸಲ್ಟ್ ಆಗಿರುತ್ತೆ. ಸ್ಟ್ರಾಂಗ್ ರಿಸಲ್ಟ್ ಆಗಿದೆ. ಸ್ಟ್ರಾಂಗ್ ಮೊಮೆಂಟಮ್ ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಹಾಗೆ ವಿಪ್ರೋ ಕೂಡ ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಬಟ್ ವಿಪ್ರೋ ಕಡೆಯಿಂದ ಒಂದು ಡಿಪ್
ಬಟ್ ವಿಪ್ರೋ ಕಡೆಯಿಂದ ಒಂದು ಡಿಸಪಾಯಿಂಟಿಂಗ್ ರಿಸಲ್ಟ್ ನೋಡೋದಕ್ಕೆ ಸಿಕ್ಕಿದೆ. ಇವರ ಪ್ರಾಫಿಟ್ ಇಯರ್ ಆನ್ ಇಯರ್ 12% ಫಾಲ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಕೂಡ ನಮಗೆ ಪ್ರಾಫಿಟ್ನಲ್ಲಿ ಫಾಲ್ ನೋಡೋದಕ್ಕೆ ಸಿಗ್ತದೆ. ಓವರ್ ಆಲ್ ರೆವೆನ್ಯೂಸ್ ಅನ್ನು ಅಬ್ಸರ್ವ್ ಮಾಡಿದಾಗ ರೆವೆನ್ಯೂ ಕೂಡ ನಮಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಫಾಲ್ ಆಗ್ತಿರೋದು ಕಾಣಿಸ್ತದೆ. ಇವರ ಫಿಗರ್ಸ್ ಏನಿದೆ ಮಿಲಿಯನ್ಸ್ನಲ್ಲಿ ಡಿಕ್ಲೇರ್ ಆಗಿದೆ. 2022 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ ಈ ಒಂದು ಕ್ವಾರ್ಟರ್ನಲ್ಲಿ. ಹಾಗೆ ಸೆಪ್ಟೆಂಬರ್ 2023 ಇವರು 2061 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫ್ಲಾಟ್ ಪ್ರಾಫಿಟ್ಸ್ ಅಂತಾನೆ ಹೇಳ್ಬೋದಾಗುತ್ತೆ. ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ 12% ಪ್ರಾಫಿಟ್ ಫಾಲ್ ಆಗಿದೆ. 2413 ಕೋಟಿ ಪ್ರಾಫಿಟ್ಸ್ ಡಿಸೆಂಬರ್ 2022ರಲ್ಲಿ ಡಿಕ್ಲೇರ್ ಆಗಿತ್ತು. ಹಾಗೆ ಕಂಪನಿಯ ರೆವೆನ್ಯೂ ಫೋರ್ಕಾಸ್ಟ್ ಅನ್ನು ಅಬ್ಸರ್ವ್ ಮಾಡಿದಾಗ ಕೇವಲ 0.5% ಗ್ರೋತ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಂತ ಅವರು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಹಾಗೆ ಡಿವಿಡೆಂಡ್ ಕೂಡ ಅನೌನ್ಸ್ ಆಗಿದೆ. ₹1 ಡಿವಿಡೆಂಡ್ ಅನ್ನು ಕಂಪನಿ ಅನೌನ್ಸ್ ಮಾಡಿದ್ದಾರೆ. ಜನವರಿ 24 ಈ ಡಿವಿಡೆಂಡ್ಗೆ ರೆಕಾರ್ಡ್ ಡೇಟ್ ಆಗಿರುತ್ತೆ. ಹಾಗೆ ಫೆಬ್ರವರಿ 10ಕ್ಕೆ ಈ ಡಿವಿಡೆಂಡ್ ಅನ್ನು ಅವರು ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಕ್ರೆಡಿಟ್ ಮಾಡ್ತಾರೆ. 4 ಲಾರ್ಜ್ ಡೀಲ್ಸ್ಗಳು ಸೈನ್ ಆಗಿದೆ. ಕೇವಲ 0.2%ನಷ್ಟು ಗ್ರೋತ್ ಲಾರ್ಜ್ ಡೀಲ್ ಬುಕಿಂಗ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ರಿಲಯನ್ಸ್ ರೀಸೆಂಟ್ ಆಗಿ ತಮ್ಮ ಗ್ರೀನ್ ಎನರ್ಜಿ ಬಿಸ್ನೆಸ್ನ ಬಗ್ಗೆ ಅಪ್ಡೇಟ್ಸ್ ಅನ್ನು ಶೇರ್ ಮಾಡಿದ್ರು. ಈಗ ಅವರ ರಿಸಲ್ಟ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ಜನವರಿ 19ಕ್ಕೆ ಕಂಪನಿ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡ್ತಿದ್ದಾರೆ. ಸೊ ಕ್ರೂಡ್ ಆಯಿಲ್ನ ಪ್ರೈಸಸ್ ಕೂಡ ಕಂಟ್ರೋಲ್ ನಲ್ಲಿ ಇತ್ತು. ಸೊ ಆಯಿಲ್ ಟು ಕೆಮಿಕಲ್ ಬಿಸ್ನೆಸ್ ನಲ್ಲಿ ಅಷ್ಟೊಂದು ರೆವೆನ್ಯೂ ಹಾಗೆ ಪ್ರಾಫಿಟ್ ಗ್ರೋತ್ ನ ಎಕ್ಸ್ಪೆಕ್ಟೇಷನ್ಸ್ ಇರೋದಿಲ್ಲ. ಬಟ್ ರಿಟೇಲ್ ಮತ್ತೆ ಜಿಯೋ ಸೆಗ್ಮೆಂಟ್ ನಲ್ಲಿ ಒಳ್ಳೆ ಒಂದು ರೆವೆನ್ಯೂ ಮತ್ತೆ ಪ್ರಾಫಿಟ್ ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ನೋಡ್ಬೇಕಾಗುತ್ತೆ ಓವರ್ ಆಲ್ ರಿಸಲ್ಟ್ ಯಾವ ರೀತಿಯಲ್ಲಿ ಬರುತ್ತೆ ಅಂತ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.